ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಯೂಸ್ಫುಲ್ ಹ್ಯಾಕ್ಸ್ ವಿತ್ ಮಾನ್ಸಿ. ಇವತ್ತು ನಾನು ನಿಮ್ಮ ಹತ್ರ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ತೀನಿ. ಪ್ಲಾಸ್ಟಿಕ್ ಐಟಮ್ಸ್ ಇರೋ ಮನೆಯಲ್ಲಿ ಇರುತ್ತಲ್ಲ, ಅದರಿಂದ ನಾವು ಏನೆಲ್ಲ ಮಾಡ್ಕೊಳ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ. ಈ ಥರ ಪ್ಲಾಸ್ಟಿಕ್ ಬಾಟಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದರಿಂದ ಏನು ಮಾಡ್ಬೋದು ಅಂತ ಇವತ್ತು ನೋಡೋಣ. ನೋಡಿ, ಹೀಗೆ ಇದರಿಂದ ನಾವೇ ಮನೆಯಲ್ಲಿ ಒಂದೇ ಬಾಟಲ್ ಇಟ್ಕೊಂಡು ಇದರಿಂದ ನಾವು ಒಂದು ಯೂಸ್ಫುಲ್ ಆದಂಥ ಕಂಟೈನರ್ನ ಈ ಥರ ನೋಡಿ ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈ ಥರ ಕಟ್ಟಿಂಗ್ ಮಾಡಿಕೊಂಡು ಹೀಗೆ ಒಂದು ಬ್ಯೂಟಿಫುಲ್ ಆದಂಥ ಸ್ಪೂನ್ ಕಂಟೈನರು ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಕೆಲವೊಂದು ಸತಿ ನಮ್ಮ ಮನೇಲಿ ಇರುವಂಥ ಈ ಥರ ಆಯಿಲ್ ಬಾಟಲ್ಸು ಅಥವಾ ಸಾಸ್ ಬಾಟಲ್ಸ್ ಎಲ್ಲದು ಮುಚ್ಚಳ ಸಡನ್ನಾಗಿ ಮಿಸ್ ಆಗಿಬಿಟ್ಟಿರುತ್ತೆ. ನಾವು ಅದನ್ನು ಹಾಗೆ ಇಟ್ಟರೆ ಬಿದ್ದು ಚೆಲ್ಲೋಗ್ಬಿಡುತ್ತೆ. ಇಮಿಡಿಯೇಟ್ ಸಲ್ಯೂಷನ್ ಅಂದರೆ ಈ ಥರ ಬಲೂನ್ ಇರುತ್ತಲ್ಲ, ಈ ಥರ ಹಾಕಿದ್ರೆ ಇಮಿಡಿಯೇಟಾಗಿ ಅದು ಕ್ಲೋಸ್ ಆಗುತ್ತೆ. ನೋಡಿದ್ರಲ್ಲ? ಹಾಗೆ ನೋಡಿ, ಬ್ಯಾಂಗಲ್ಸ್ನ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಒಂದೊಂದು ಸತಿ ಬಾಕ್ಸಸ್ನ ಇಟ್ಕೊಳ್ಬೋದು, ಆದರೆ ಅದು ತುಂಬ ದೊಡ್ಡದು ಬಾಕ್ಸ್ ಇರುತ್ತೆ, ಅದೇ ಜಾಸ್ತಿ ಜಾಗನ ಹಿಡ್ಕೊಳ್ಳುತ್ತೆ. ಈ ಥರದ್ದೊಂದು ಟಿಪ್ನ ಟ್ರೈ ಮಾಡಿದ್ರೆ ಈಸಿಯಾಗಿ ಬ್ಯಾಂಗಲ್ಸು ಒಡಿದೇ ಇರೋ ಹಾಗೆ ಈ ಥರ ನಾವು ಸ್ಟೋರ್ ಮಾಡಿಕೊಂಡು ಬ್ಯಾಗ್ನಲ್ಲಿ ಇಟ್ಕೊಳ್ಬೋದು. ಆರಾಮಾಗಿ ಯಾವ ಫಂಕ್ಷನಿಗೆ ಬೇಕಾದರೂ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು. ವ್ಯಾನಿಟಿ ಬ್ಯಾಗಲ್ಲಾದರೂ ಇಟ್ಕೊಳ್ಬೋದು, ಲಗೇಜ್ ಬ್ಯಾಗಲ್ಲಿ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಈ ಥರ 2 ಬಾಟಲ್ಸಿಂದ ನಾವು ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ಈ ಥರ ನೋಡಿ, ಹೀಗೆ ಒಂದು ಬಾಟಲ್ನ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದು ಬಾಟಲ್ನ ಸಿಸರಲ್ನಾದರೂ ಕಟ್ ಮಾಡ್ಕೊಳ್ಳಿ, ಅಥವಾ ಚಾಕುನ ಬಿಸಿ ಮಾಡಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇನ್ನೊಂದು ಬಾಟಲ್ನ ಈ ಥರ ಮಾರ್ಕ್ ಮಾಡಿಕೊಂಡು ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಬ್ಯೂಟಿಫುಲ್ ಆದಂಥ ಸ್ಟೋರೇಜು ಬಾಕ್ಸು ರೆಡಿ ಆಗುತ್ತೆ. ಈ ಥರ ನಮ್ಮ ಹತ್ರ ಇರೋವಂಥ ಟೂಲ್ಸ್ನೆಲ್ಲನೂ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕಮ್ಮಿ ಸ್ಪೇಸೂ ಹಿಡಿಯುತ್ತೆ, ಹಾಗೆ ಏನು ಕೊಳೆನೂ ಆಗಲ್ಲ, ಧೂಳು ಬೀಳಲ್ಲ, ನೀಟಾಗಿ ಸೇಫಾಗಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದೇ ಅಂತಲ್ಲ, ಯಾವ್ದು ಬೇಕಾದರೂ ನೀವು ಟೂಲ್ಸ್ನ ಇಟ್ಕೊಳ್ಬೋದು. ಹಾಗೆ ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ತೆಂಗಿನ ಚಿಪ್ಪು ಇರುತ್ತೆ, ಅದನ್ನು ನಾವು ಬಿಸಾಕ್ಬಿಡ್ತೀವಿ. ಹೀಗೆ ಅದರದ್ದು ನೋಡಿ, ಹೀಗೆ ಅದರ ನಾರಿಂದ ನಾವು ಒಂದು ಯೂಸ್ಫುಲ್ ಆದಂಥ ಥಿಂಗ್ಸ್ನ ನಾವು ಮಾಡ್ಕೋಬೋದು. ಈ ಥರ ನೋಡಿ, ಬಾಚಿಂಗೆನಲ್ಲಿ ಅದರದ್ದೆಲ್ಲ ಎಳೆನ ಈ ಥರ ಎಳ್ಕೊಂಡು ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ದೊಡ್ಡ ಕಡ್ಡಿನಲ್ಲಿ ಈ ಥರ ದಾರ ಬರುತ್ತಲ್ಲ, ದಾರನ ನಾರ್ಮಲ್ ಆಗಿರೋ ದಾರನೇ ಹೀಗೆ ಸುತ್ತಕೊಂಡು ಬಿಗಿಯಾಗಿ ಟೈಟಾಗಿ ಕಟ್ಬಿಟ್ರೆ ಅದು ನಾವು ಕಟ್ ಮಾಡೋವರೆಗೂ ಕಿತ್ತೋಗಲ್ಲ, ಗಟ್ಟಿಯಾಗಿ ಇರುತ್ತೆ. ನಾವು ಇದನ್ನು ಎಂಚಿನಲ್ಲಿ ರೊಟ್ಟಿ ಮಾಡಬೇಕಾದ್ರೆ ಅಥವಾ ದೋಸೆ ಮಾಡಬೇಕಾದ್ರೆ ಎಲ್ಲ ಆರಾಮಾಗಿ ಏನೂ ಕಾಸ್ಟ್ ಇಲ್ದಲೆ ಇದನ್ನು ನಾವು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಹೆಂಚು ಮೇಲೆ ಎಣ್ಣೆ ಸವರಕ್ಕೆ, ದೋಸೆ ರೊಟ್ಟಿಗೆಲ್ಲ ಎಣ್ಣೆ ಸವರೋದಕ್ಕೆ ನಾವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬ ನ್ಯಾಚುರಲ್ ಆಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಥ್ಯಾಂಕ್ ಯು.